ಎಲಿಮುನ್ನೋಳಿ ಗ್ರಾಮಸ್ಥರಿಂದ ಸ್ವಯಂ ಪ್ರೇರಿತವಾಗಿ ದೃಢ ಸಂಕಲ್ಪ. ಆರ್ಕೆ ಮತ್ತು ಎಬಿ ಅವರಿಗೆ ಸಂಪೂರ್ಣ ಬೆಂಬಲ ಘೋಷಣೆ. ಹುಕ್ಕೇರಿ ತಾಲೂಕಿನ ಎಲಿಮುನ್ನೋಳಿ ಗ್ರಾಮದಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಮತ್ತು ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ನಿಮಿತ್ತ ಗ್ರಾಮದ ಪ್ರಮುಖರು ಕಾರ್ಯಕರ್ತರು ಸಭೆ ಮಾಡಿ ಕತ್ತಿ ಸಾಹುಕಾರರು ವಿದ್ಯುತ್ ಸಹಕಾರಿ ಸಂಘದ ಏಳ್ಗೆಗೆ ನೀಡಿದ ಕೊಡುಗೆ ಮತ್ತು ಅದನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದರ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡಿಕೊಡಲಾಯಿತು. ನಮ್ಮ ಗ್ರಾಮವು ಯಾವತ್ತೂ ಕತ್ತಿ ಸಾಹುಕಾರರಿಗೆ ಮತ್ತು ಮಾಜಿ ಸಚಿವರಾದ ಎಬಿ ಪಾಟೀಲ್ ಅವರಿಗೆ ನಾವು ಬೆಂಬಲವಾಗಿರುತ್ತೇವೆಂದು ಈ ಸಭೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಸತ್ಯ ಪ್ರತಿಜ್ಞೆ ಮಾಡುವುದರೊಂದಿಗೆ ಎಲ್ಲ ಗ್ರಾಮಸ್ಥರು, ಮುಖಂಡರು, ಯುವಕರು, ಹಿರಿಯರೊಂದಿಗೆ ನಿರ್ಣಯ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ಅಣ್ಣಪ್ಪ ಹಿಟ್ಟನ್ಗಿ, ಬಾಳಾಸಾಬ್ ನಾಡಗೌಡ, ಭೀಮಗೌಡ ಗಿರಿಗೌಡರ್, ಶಶಿಕಾಂತ್ ದೊಡ್ಡಲಿಂಗನವರ್, ಶಿವಾನಂದ ಗಣಾಚಾರಿ, ಬಸವಂತ ಸಂಕೇಶ್ವರಿ, ರವಿ ಬೆನವಾಡಿ, ಸಂಜು ಕರಬಸನ್ನವರ್, ಇಕ್ಬಾಲ್ ಮುಲ್ಲಾ, ಮೀರಾಸಾಬ್ ಮುಲ್ತಾನಿ, ರವಿ ಮಲಗೌಡರ್, ಶಿವಕುಮಾರ್ ಮರೆನ್ನವರ್, ಶಿವಾನಂದ ಹುದ್ದಾರ್, ಕೆಂಪಣ್ಣ ಉರುಮಿನಟ್ಟಿ, ಅಜಿತ್ ರಾಚನ್ನವರ್, ಮಹೇಶ್ ಮಲಗೌಡ್ನವರ್, ನ್ಯಾಯವಾದಿ ಬಿಕೆ ಮಲಗೌಡ್ನವರ್, ಶಿವಪ್ಪ ತಿಲಾರಿ, ಅಪ್ಪಣ್ಣ ಬಡಿಗೇರಿ ಹೀಗೆ ಹಲವಾರು ಮುಖಂಡರ ನೇತೃತ್ವದಲ್ಲಿ ಈ ಸಭೆ ಜರುಗಿತು. ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ಕುಲಕರ್ಣಿ, UK 27 ಕನ್ನಡ ನ್ಯೂಸ್, ಎಲಿಮುನ್ನೋಳಿ. ಎಲೆಕ್ಟ್ರಿಕ್ ಸೊಸೈಟಿಗೆ ಇಲ್ಲಿ ತಕ ರಮೇಶನ್ನ ಕತ್ತಿಲ್ದಾಗಿ ಎಬಿ ಬಿಟ್ರೆ ಅವ್ರಿಗೆ ಏನು ಮಾಡಿದರು ಮತ್ತು ನಾವು ಇಲ್ಲಿ ಸ್ಟೇಜ್ ಮೇಲೆ ಹತ್ರ ಇವತ್ತು ಯಾಕಂದ್ರೆ 15 ವರ್ಷದಿಂದ ಅವರು ಆ ಪದ್ಧತಿ ಲೀಡರ್ಶಿಪ್ ಪದ್ಧತಿ ಇದ್ದಿಲ್ಲ. ನಿಮಗೆಲ್ಲ ಗೊತ್ತಿದ್ದ ವಿಷಯ. ಯಾವ ಸಣ್ಣ ರೈತ ಹೋಗಲಿ, ಒಬ್ಬ ಕಾರ್ಮಿಕ ಹೋಗಲಿ, ಸಾದಾ ಮನುಷ್ಯವಾದನು ಡೈರೆಕ್ಟ್ ಕೆಲಸ ಮಾಡೋದಂದ್ರೆ ನಮ್ಮ ಸರ್ಕಾರಗಳು ಬಿಟ್ಟರು ಯಾವ ತಾಲೂಕಾಗಿಲ್ಲ, ಯಾವ ಜಿಲ್ಲಾದಾಗಿಲ್ಲ. ಅದು ಒಂದು ಪದ್ಧತಿ ಇತ್ತು. ಊರಾಗ ಒಂದು 4 ಮಂದಿ ಲೀಡರ್ಗಳು ಇರ್ತರು. ಆ ಲೀಡರ್ಗಳ ಮನೆಗೆ ಹೋಗೋದು ಮೊದಲು ಅದು ಆ ಲೀಡರ್ಗಳ ಮನೆಗೆ ಆಗ್ತಾರೆ. ಅವ್ರು ಸಡವಾದಾಗ ನಮ್ಮನ್ನು ಕರ್ಕೊಂಡು ಹೋಗೋದು. ಆವಾಗ ಅವ್ರು ಸಿಕ್ಕರು ಸಿಗಲ್ಲ ಮತ್ತೊಮ್ಮೆ ಹೋಗೋದು. ಅವಾಗ ಆದನ್ನೆಲ್ಲ ನಾವು ಲೀಡರು ಜಗಳ ಮಾಡ್ತಾರೆ. ಅದರ ನಂತರ ಕೆಲಸ ಈಗ 15 ವರ್ಷ ಅಂತೂ ಆ ಪದ್ಧತಿ ಇಲ್ಲ. ಯಾವ ವ್ಯಕ್ತಿಗಳನ್ನು ಅಲ್ಲೇ ಯಾವ ಸಂಬಂಧಪಟ್ಟ ಆಫೀಸ್ ಇರಲಿ, ಯಾವುದೇ ಸಂಸ್ಥೆ ಇರಲಿ, ಯಾವುದೇ ಅವ್ರು ಕೆಲಸ ಮಾಡಿಸಿ ಹಚ್ಕೊಡ್ತಾರೆ. ಆ ಆಫೀಸರ್ಗೆ ಏನು ಹೇಳಿದರು, ಇಷ್ಟು ದಿವಸದೊಳಗೆ ಮಾಡಿ ನನಗೆ ನೀ ಫೋನ್ ಹಚ್ಬೇಕು ಅನ್ನುವಂಥ ಪದ್ಧತಿ ಬಂದರು. ಮತ್ತೆಂಥವ್ರು ಬಿಟ್ಟು ನಾವು ಎರಡನೇ ಕಡೆ ಹುಡುಕಾಡೋದು ಏನು ಅವಶ್ಯಕತೆ ಇಲ್ಲ. ಇದ್ದಕ್ಕಾಗಿ ಹೋಗೋಣ. ಈಗಾಗಲೇ ನಮ್ಮ ಊರಾಗ ಪ್ರತಿ 40 ವರ್ಷದಾಗ ನೋಡ್ಕೊಂಡು ಬಂದ್ರೆ 65, 35, 70-30% ಈಗ ಮತ್ತೊಂದು ವೈದ್ಯರು ಕೂಡಿ ಅವರ ಎಬಿ ಪಾಟೀಲ್ ಇಬ್ಬರು ಕೂಡಿದಂತ ಹೆಚ್ಚು ಹೇಳೋದ್ರೊಳಗೆ ಏನಿದಿಲ್ಲ. ಪ್ರತಿ ಭಾಗದಾಗ ಅದು ಮಾಡಿದ್ದು ನಾವು ಅವರ ಆರತಿ ನೀರ ಅದು ನೋಡ್ಬೇಕಾದ್ರೆ ಅವರ ಸ್ವತಃ ಹೇಳಿ ನಾ ಹೋಗಿ ಒಂದು 20 ವರ್ಷ ನಾ ಸಿಗುತ್ತಿಲ್ಲ ಮಾನ್ಯನ ಆಗ್ತದೆ ಅಂದ್ರೆ ಹಿಂದೆ ಮಾಡಿದ ಕೆಲಸಗಳನ್ನ ಇನ್ನೂ ತಕ್ಕ ಮಂದಿ ನೆನಪಿದ್ದಾರೆ. ಅದಕ್ಕೆ ಎಲೆಕ್ಟ್ರಿಕ್ ಸೊಸೈಟಿಯಾಗಿ ಇದಾಗಲಿ ಭಾಳ ಸುಲಭವಾಗಿ ಭಾರ ಆಗ್ತೈತಿ. ಅದಕ್ಕೆ ನಮ್ಮ ಊರಿನಲ್ಲಿ ಅವ್ರಿಗೆ ಎರಡೂ ವೈದ್ಯರುಗಳು ನಮ್ಮ ಊರುಗಳ ಭಯಂಕರ ವ್ಯಕ್ತಿ ಬಗ್ಗೆಯಿಂದನೂ ಕೆಲವೊಂದು ಕಾರಣಾಂತರದಿಂದ ಇಬ್ಬರು ವೈದ್ಯರು ಆಗಿದ್ರು. ಎಲ್ಲ ನಮ್ಗೆ ಗೊತ್ತಿದ್ದ ಈಗ ಈ ಸಂಸ್ಥಾಗಳು ಉಳಿಸ್ಕೋಬೇಕಂತಂದ ಅವ್ರ ವೈರತ್ವ, ಅವ್ರ ಮನಸ್ಪಾಪ ಎಲ್ಲ ದುಡಿಯೋದು ನಮ್ಮೆಲ್ಲ ಕೂಡಿಸಿದ ಅವ್ರಿಗೆ ಬೆಂಬಲ ಕೊಡೋದು. ಮತ್ತು DCC ಬ್ಯಾಂಕಿನ ಇಲೆಕ್ಷನ್ ಸಲುವಾಗಿ ನಮ್ಮ ಗ್ರಾಮಸ್ಥರೆಲ್ಲ ಕೂಡಿ ನಾವು ಹೆಮ್ಮೆ
ಇವತ್ತು ಹೇಳಕ್ಕೆ ಹೇಳಲು ಬಯಸಿದರೆ ನಮ್ಮ 19 ಕೆರೆಗಳ ಮಾಡಿದವರು ಯಾರಾಗಿದ್ರೆ ಅದು ಉಮೇಶ್ ವ್ಯಕ್ತಿ ಮಾಡಿದಾರೆ ನೀವು ಹೇಳ್ತಾರೆ. ಮತ್ತು 19 ಕೆರೆಗೆ ಸತತ 24 ತಾಸು ನೀಡುವಂಥ ವ್ಯವಸ್ಥೆ ಮಾಡಿದಾರೆ ರಮೇಶ್ ಕೆಟ್ಟಿ ಉಮೇಶ್ ಕೆಟ್ಟಿ ಮಾಡಿದಾರೆ ಅಂತ ನೀವು ಹೇಳ್ತಾರೆ. ಮತ್ತು ಇಲ್ಲಿವರೆಗೆ ಮಾಡಿ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಶಿವಪ್ಪ ಮತ್ತು ಮುದ್ದ ಇಬ್ಬರು ಮುನ್ನೂರ ಕೆಲವೊಂದು ಕಾರಣವಿಲ್ಲ. ಉಮೇಶ್ ಕೆಟ್ಟಿ ಅವರು ಮಂತ್ರಿ ಆಗಿರೋ ಹೊಟ್ಟರೆ ಅಡ್ಡಗಟ್ಟಿಗೆ ಏನು ಹೇಳಿದ್ರೆ ನಮ್ಮ ದುಗಾರಿ ಗುಡ್ಡಿ ಎಲ್ಲ ಹಾಕಿಸ್ಕೊಡ್ತಾರೋ ಅದಕ್ಕೆ ಕಣ್ಣು ಕೊಡ್ಬೇಕಂತ ಹೇಳಿದಾನೆ. ಆ ವೇಳೆ ಅವ್ರಿಗೆ ಒಂದು ಕೈ ಅವ್ರ ಈಗ ಕರ್ತಾವ್ರು ಯಾರಲ್ಲ ಯಾವುದೂ ಶಿವಪ್ಪ ಮುತ್ತ ಇರೋದ. ಆದರೆ ಕೆಲಸ ಹಾಕೊಂಡು ಹೋಗ್ಬೇಡ, ಕೆಲಸ ಯಾರು ಮಾಡಿಲ್ಲ ಅವ್ರು ನಡೆಸಬೇಕಾಗಿದೆ. ಯಾಕಂದ್ರೆ ಕಾಲಿಗೆ ಮನೆಯಿದೆ. ಎಮ್ ಎಲ್ ಎ ಆಗಲಿ ರಮೇಶ್ ಕೆಟ್ಟಿ ಆಗಲಿ ಉಮೇಶ್ ಕೆಟ್ಟಿ ಆಗಲಿ ನಮ್ಮ ಕೆಲಸ ನಮ್ಮ ಮನೆ ಮಂದಿ ಕೆಲಸ ಕೊಡುವಂತ ಮಾಡಿದಾರ. ಮತ್ತು ಯಾರು ಸಾಕು ಬಂದಾರ, ಅವ್ರು ಕಾರ್ಯಕರ್ತರು ಬಂದಾರ. ಯಾರಿಗೆ ಬರಕ್ಕೆ ಅವ್ರ ಕಟ್ಟ ಯಾರಿಗೆ ಬರಕ್ಕೆ ಸಾಧನಿಲ್ಲ. ಇವತ್ತಿನ ದಿವಸ ನಮ್ಮ ಮಾಜಿ BDCC ಅಧ್ಯಕ್ಷರಾದಂಥ ರಮೇಶಣ್ಣ ಕತ್ತಿ ಅವರು ಮತ್ತು ಮಾಜಿ ಸಚಿವರು AB ಪಾಟೀಲ್ರು ಇವರು ಕೂಡಿ ಎಲ್ಲರೂ ಪ್ಯಾನಲ್ ಮಾಡಿದರು. ಅದ ನಿಖಿಲ್ ಕತ್ತಿ ಅವರು ಕೂಡಿ ಎಲ್ಲರೂ ಪ್ಯಾನಲ್ ಮಾಡಿದರು. ಅದಕ್ಕೆ ನಾವು ಎಲ್ಲರೂ ಕೂಡಿ ಇವತ್ತು ಏನು ಮಾಡ್ಬೇಕಾಗಿತ್ತಂದ್ರೆ ಅವ್ರಿಗೆ ನಾವು ಇದ ಕೂಡ ಸಹಕಾರ ಕೊಡ್ಬೇಕು. ಸಹಕಾರ ಅಂದರೆ ಯಾವ ರೀತಿ ಕೊಡ್ಬೇಕಂದ್ರೆ ನಾವೆಲ್ಲರೂ ಒಗ್ಗಟ್ಟಿನಿಂದ ನೆತ್ತ ಎಲ್ಲರೂ ಕೂಡ ಮಾಡಿ ಆಗ್ಬೇಕು. ಆದ್ರೆ ಒಬ್ಬರು ನಮ್ಮ ವೈಯಕ್ತಿಕ ಏನೋ ಜಗಳ ಇರ್ತಾವೆ, ಅವನ ಮುಂದೆ ಇವನ್ ಮುಂದೆ ಇವನ್ನೆಲ್ಲ ತೆಗೆಯುವವರಿಗೆ ಕೆಲಸ ತಗೊಂಡು ಹೋಗೋದು ಎಲ್ಲರೂ ಕೂಡ ನಾವು ಸಪೋರ್ಟ್ ಮಾಡಿ ಎಲ್ಲ ಆಗಕ್ಕೆ ಸಾಧ್ಯತೆ. ಮತ್ತು ಒಬ್ಬರೇ ಏನು ಮಾಡೋಕ್ಕಾಗೋಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಇವತ್ತು ಸಾಕಷ್ಟು ನಮ್ಮ ವಕೀಲರು ಹೇಳಿ ಕೆಲಸ ಮಾಡಿದಲ್ಲ. ಈಗ ಗೌರ್ಮೆಂಟ್ ಈಗ ನಮ್ದು ಇಲ್ಲದೂ ಇವತ್ತು ನಮ್ಮ 3-4 ರೋಡ್ ಡಾಂಬರ್ ರಸ್ತೆ ಮಾಡಿ ಹೋದ್ರೆ ಇವತ್ತು ಅದು ಯಾವಾಗ ಸಾರ್ಥಕರ ನಮ್ಮ ಸರ್ಕಾರಗಳ ಇದ್ರ ಕಡೆ ಯಾರಿಗೂ ಸಾಧ್ಯ. ಈಗ ಗೌರ್ಮೆಂಟ್ ಅವ್ರದಿದ್ರು ಇಲ್ಲಿ ಏನು ಕೆಲಸ ಆಗಿತ್ತು ತಮ್ಮ ಗೊತ್ತಿದ್ದು ಮಾತಿದ್ದಲ್ಲ. ಅವರು ಈಗ ನಮ್ದು ನೀಲೇ ರಸ್ತೆ ಆಯ್ತು, ಒಂದು ಈಗ ನಮ್ಮ ನಡಗೋಡ ರಸ್ತೆ ಆಯ್ತು, ಒಂದು ಈಗ ನಮ್ಮ ಸಕ್ಕನವ್ರದ್ದು ಹೇಳ್ಬೋದು. ಅವರು ಇದ್ರಲ್ಲೇ ಅವ್ರ ಕೆಲಸ ಅವ್ರು ತಾವು ಮಾಡಿದಾರ. ಅದಕ್ಕೆ ನಾವು ಅವ್ರ ಬಿಟ್ಟರೆ ನಾವು ಬೇರೆ ಯಾರಿಗೆ ಮಾಡೋಕೆ ಆಗೋದಿಲ್ಲ, ಮಾಡಿದ್ರು ನಮ್ಮ ಕೆಲಸ ಆಗೋದಿಲ್ಲ. ಯಾಕೆ ತಾವೆಲ್ಲ ಉಳಿಯೋದು ಗೋಗಾಡ್ತಾರಲ್ಲ ಕೇಳ್ಕೊಂಡು ನಿಮ್ಮ ಭಾವನೆಯಾರ ನೀವೆಲ್ಲ ಕೇಳಬೇಕಲ್ಲ ಏನು ಸಮಸ್ಯೆ ಅದಾವ ಅಂತೇಳಿ. ಇದು ಆ ರೀತಿ ನಮ್ಮ ಮೇಲೆ ಬರಬಾರ್ದು ಅಂತೇಳಿ ನಾವೆಲ್ಲರೂ ಕೂಡಿ ಸಪೋರ್ಟ್ ಮಾಡಬೇಕಾಗಿತ್ತು. ಯಾಕಂದ್ರೆ ಯಾವಾಗೂ ನಮ್ಮ ಸಹಕಾರ ಹಾರ ಭಾಳ 1ರಿಂದ 2 ದಿವಸನಾಗ ನಮ್ಮ TC ಬೇಕಂತ ತಂದು ಕುಣಿಸಿದಾರ. ಮುಂದೆ ಕರ್ಕೊಂಡು ಯಾರು ಲೀಡರ್ ಬೇಕು, ಯಾರು ಅವ ಬರಬೇಕು, ಇವ ಬಂದ್ರೆ ಮಾಡ್ತಾವ ನಮ್ಮ ಸಹಕಾರದಲ್ಲಿ ಇಲ್ಲ. ಗೋಕಾಕದಲ್ಲಿ ಪರಿಸ್ಥಿತಿ ಏನದ ಅಂದ್ರೆ ಬರೀ ಅಲ್ಲಿ NSF ಒಂದು ಆಫೀಸ್ಗೆ ಹೋಗೋದು, ಅವ್ನು ಮುಗಿತ್ತು. ಅದು ಯಾವಾಗ ಅದಕ್ಕೆ ನಾವು ಸರ್ವಜ್ಞ ಫೋನ್ ಹಚ್ಚಿದ್ರು ನಾವು ಒಂದು ಫೋನ್ ಹಚ್ಚೋದಿಲ್ಲ. ಆ ನಮ್ಮ ಸಹಕಾರ ಬಂದರೆ ಫೋನ್ ಹಚ್ಚಿ ಹೊಯ್ ಮಾತಾಡೋ ಆ ರೀತಿ ನಾನು ಫೋನ್ ಹಚ್ಚಿದ್ರೆ ಅವ್ರು ಫೋನ್ ಹಚ್ಚಿ ಹೊಯ್ ಹಚ್ಚಿ ನಮಗೆ ಕೇಳ್ತಾರ. ಅಂಥ ವ್ಯಕ್ತಿ ಇಲ್ಲಿ ಸಿಗೋಕೆ ಸಾಧ್ಯ ಇಲ್ಲ. ಈಗ ಸಾಕಷ್ಟು ನಾವು ತಿರುಗಾಡ್ತು ನಾವು ನೋಡೋದು ಆ ಕಡೆ ಅಲ್ಲ. ಆದ್ರೆ ಆ ಪರಿಸ್ಥಿತಿ ನಮ್ಮ ಕಡೆ ಬರಬಾರತ್ತೇವೆ. ಈ ಆಮೇಲೆ ಬಿಸಿಲಿದ್ರು ಬಂದು ಕೂತ ಸಾಕಾರ ಶಕ್ತಿ ಪ್ರದರ್ಶನ ಮಾಡೋಕ್ಕೆ ಬಂದಿರ ಅಂದರೆ ಭಾಳ ಹೆಮ್ಮೆಯ ವಿಷಯ. ಇದರಂತೆ ನಮ್ಮ ಊರ ಹಿರಿಯರ ವತಿಯಿಂದ ಮತ್ತು ನಮ್ಮ ಸಂಸ್ಥಾನ ಅಧ್ಯಕ್ಷರು ಡೈರೆಕ್ಟರು ಎಲ್ಲರೂ ಕೂಡಿದ್ದೀರಿ. ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಊರ ಹಿರಿಯರು, ಇವ್ರ ವತಿಯಿಂದ ಪ್ರತಿನಿಧಿಗಳು ಯಾರು ನಾನು ಸಲ್ಲಿಸ್ತೇನೆ. ಯಾಕಂದ್ರೆ ಇದು ಸಣ್ಣದಾಗಲ್ಲ. ಇದು ನೀವು ಏನು ಮೇಲೆ ತೆಗೆದ್ರಪ್ಪ ಅಂದ್ರೆ ನೀವು ನಮ್ಮ ಪರಿಸ್ಥಿತಿ ಕರ್ತಿದ್ದನಾಕ ಇದೊಂದು ನಮ್ಗೆ ಉದಾಹರಣೆ ಸಿಕ್ಕೈತಿ. ಅವ್ರು ಏನು ಹೇಳ್ತಾರ ಅಂದ್ರೆ ಎಲ್ಲ ನಮ್ಮ ಕಡೆ 3 ಸೊಸೈಟಿ ನಮ್ಮ ಕಡೆ ಅದಾರ, ಯಾರೋ ಅವ್ರ ಕಡೆ ಇಲ್ಲ, ಎಲ್ಲ ಸುಮ್ಮ ಅವ ಎಸ್ಕೋತಿಲ್ಲ ನೋಡ್ಬೇಕಂದ್ರೆ ಯಾರೋ ನೀವು ಹೋದವರು ನಮ್ಮ ಇದೆ. ಅವ್ರು ಯಾಕಂತ ಯಾಕೆ ಬಂದಿದ್ದು ಗೊತ್ತಿಲ್ಲ. ಆದ್ರೆ ಆ ರೀತಿ ಆಗಬಾರ್ದಾಗಿತ್ತು. ಯಾಕೋ ಆಗೈತಿ. ಯಾಕೆ ನಮ್ಮ ವಿಷಯಕ್ಕೆ ಒಂದು ಹಿಡ್ಕೊಂಡು ಮಾಡ್ಕೊಂಡು ನಾವು ಬೈದೇವ ಅಲ್ಲಿಂದ. ಆದ್ರೆ ಈ ಬೈದಿಂದ ನಾವು ಇದನ್ನು ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ. ಒಂದು ನಾವು ಒಕ್ಕಟಾಗಿ ತೋರಿಸಿದ್ರೆ ನಮ್ಮ ತಗದ ಆಗೋದಾವು. ಇವತ್ತು ನಾವು ರಗಡ್ ಮಾಡಿದೆವು. ನಾನು ಕಾಂಗ್ರೆಸ್ ಓಟ್ ಹಾಕಿದವ ಇದ್ದಾನೆ. ಆದ್ರೆ ನಮ್ಮಲ್ಲಿ ಒಂದು ತಗದಾಗಿಲ್ಲ. ನಮ್ಮ ಸಹಕಾರ ನಮ್ಮ ಮೈಸೂರಿಗೆ ಬಂದು ಬಂದು ದೊಡ್ಡ ಸಹಕಾರ ಮುಂದ್ಕೋದು ಬೋರ್ ಹೊಡಿಸಿ ಬೇವರ್ಸ್ ಹಾಕಿ 15 ಲಕ್ಷ ರೂಪಾಯಿ ಹಾಕೋದ್ರೆ ನಮ್ಮ ಸಹಕಾರ ಒಬ್ಬರ ದೊಡ್ಡ ಕೆಲಸ. ಯಾವುದು ಗುಡಿ ಕೆಲಸ ಆದ್ರೆ ಯಾವುದು ನಿಲ್ಸಿಲ್ಲ. ನೀವು ನಮ್ಮ ಹಿರಿಯರು ಹೋಗಿ ಕೂತ್ರೂ ಯಾರಿಗೂ ಹೋಗಿ ಕಳಿಸಿಲ್ಲ. ನಮ್ಮ ದೊಡ್ಡ ಸಹಕಾರ ಬೇಯಿಸ್ತಾರೆ ಮುಂದೆ ಹೇಗೆ ಓಟ್ ಕಾಣವ. ನಾವು ಇದಕ್ಕೆ ಹೋಗಿದ್ದು ಬೆಳಗಾವಕ್ಕೆ ನಮ್ದು ಮಸೀದಿ ಸಂಬಂಧ ಹೋಗಿದ್ದು. ಹೇಗೆ ನಿಮ್ಗೆ ರೊಕ್ಕ ಕೊಡೋದಾಗ ಕೂಡ ರೊಕ್ಕ ತಗೋರು ಇಲ್ಲ ನಾನು ಮಾಡೋದಂದು. ಆದ್ರೆ ಏನೋ ಹುಚ್ಚೇರಿ ಬಂದೈತಿ. ಇಲ್ಲಿ ಕಾಂಗ್ರೆಸ್ ಇಂಜಿನಿಯರ್ ಬಂದು ಎಸ್ಟಿಮೇಟ್ ಮಾಡೋಕೆ ಮೆಜರ್ಮೆಂಟ್ ಒಂದು ಎಸ್ಟಿಮೇಟ್ ಮಾಡಿ ಅಪ್ರೂವ್ ಮಾಡಿ 5 ಲಕ್ಷ ರೂಪಾಯಿ ಹಾಕಿರಿ ಮಸೀದಿ. ನಮ್ಮ
ಅಂದ್ರೆ ಅವ್ರು ನೇರ ನೋಡಿ ಮಾತಾಡ್ತೇವೋ ಕೆಲಸ ಮಾಡ್ತೇವೆ. ಆದ್ರೆ ಇನ್ನೊಂದ್ರೆ ಹಂಗೈತಿ, ಇಲ್ಲಿ ಹಂಗಿಲ್ಲ. ಇಲ್ಲಿ ಪಿ ಎ ಮಾತಾಡಿದ್ರೆ ನಮ್ಮ ದೊಡ್ಡ ಹುದ್ದೆ ಇದ್ದಂಗೆ ಅದು. ಅಂದ್ರೆ ಈ ರೀತಿ ಪರಿಸ್ಥಿತಿ ಅದಾವು. ಅದಕ್ಕೆ ನಾವು ತಿಳ್ಕೊಂಡು ಎಲ್ಲ ನಿಮ್ಗೆಲ್ಲ ಹೆಚ್ಚಿಗೆ ಹೇಳಕ್ ಹತ್ತಲ್ಲ. ಮುನ್ನೋಳಿ ಅಥವಾ ಹಂಜಾಟಿ ಎರಡೂ ಕೂಡಿ ನಾವು ಊರು ಹೋಯ್ತಲ್ಲ ನಮ್ಮ ಸಹಕಾರಿ ಹೇಳಕ್ ಬಯತು ಅಂದ್ರೆ ನೀವು ಯಾವಾಗ ಹೆದರ್ಬೇಡ್ರಿ, ನಿಮ್ಮಿಂದ ನಾವು ಜನ ಐತಿ ನೀವು ಮುಂದಿರ್ತಾರೆ. ಗ್ರಾಮದ ಸಮಸ್ತ ದೇವಕ್ಕೆ ನಮಸ್ಕರಿಸಿ ಈ ಒಂದು ಎರಡು ವಿಶೇಷವಾದಂಥ ಚುನಾವಣೆ ಬಂದವು. ವಿದ್ಯುತ್ ಸಹಕಾರ ಸಂಘ ಮತ್ತು ಬೆಳಗಾವಿ ಡಿ ಸಿ ನಾಯಕ, ಅದರ ನಂತರ ಬರ್ತಕ್ಕಂಥ ಮುಂದಿನ ಚುನಾವಣೆಗಳ ಎಲ್ಲ ಚುನಾವಣೆ ಒಳಗೆ ನಮ್ಮ ಎಲಿಮೋಳಿ ಗ್ರಾಮ ಮತ್ತು ನಮ್ಮ ಕತ್ತಿ ಸಂಪರ್ಕ ಬಾಂಧವ ಮೊದಲಿಂದ ಅವಿನಾಭಾವ ಸಂಬಂಧ ಐತೆ. ಇದೇ ಪ್ರಕಾರವಾಗಿ ನಾವು ತನುಮನದಿಂದ ಒಂದು ಶಕ್ತಿ ಮೀರಿ ಅವರಿಗೆ ಬೆಂಬಲವನ್ನು ಎಲ್ಲರೂ ಕೂಡಿ ಮುಂದಿನ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಅವರಿಗೆ ನಾವು ಬೆಂಬಲವಾಗಿ ಬೆಂಬಲವನ್ನು ನೀಡಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಟ್ಟಿದ್ದೀನಿ. ಕತ್ತಿ ಸಾವುಕಾರದ ಒಂದು ಈಗ ನಮ್ಮದೇ ಒಂದು ಹಾಗೆ ಉದಾಹರಣೆ ಹೇಳ್ಬೇಕಂದ್ರೆ ನಾವು ಈಗ ಎಲಿಮೋಳಿ ಒಳಗೆ ಅಥವಾ ಹುಕ್ಕೇರಿ ತಾಲೂಕಿನೊಳಗೆ ಹೈಯೆಸ್ಟ್ ಒಂದು ಬೆಲೆ ಕೊಡತ್ತವ್ರು. ಅದಕ್ಕೆ ಎಲ್ಲ ಒಂದು ಲೀಟರ್ ಹಾಲಿಗೆ ಒಂದು 100 ರೂಪಾಯಿ ರೇಟ್ ಕೊಡೋದು. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಸಂಸ್ಥೆ ಆಗಬೇಕಾದ್ರೆ ರಮೇಶನ ಕತ್ತಿಯವರು ಮತ್ತು ಉಮೇಶನ ಕತ್ತಿಯವರು ಅಂತೇಳಿ ತಮ್ಮಲ್ಲಿ ನಾನು ಹೇಳಕ್ಕೆ ಬಂದಿದ್ದಂಥ ಒಂದು ಸಂಸ್ಥೆ 10 ವರ್ಷ ಬಂದಿದ್ರೆ ಈಗ 9 ವರ್ಷ ಆಯ್ತು. ಅದೇ ಚಲೋ ಆಗಕ್ಕೆ ನಮಗೆ ಮೂಲ ಪ್ರೇರಣೆ ಮತ್ತು ಸಹಾಯ ಸಹಕಾರವನ್ನು ನೀಡಿದಂಥ ನಾವು ಕತ್ತಿ ಸಾವುಕಾರ ಜೋಡಿ ನಾವು ಕಾಯಂ ಇರ್ತೇವೆ ಅಂತೇಳಿ ಈ ಮೂಲಕ ನಾವು ಪ್ರತಿಜ್ಞೆ ಪೂರ್ವಕವಾಗಿ ನಾವು ಹೇಳಕ್ಕೆ ಬಯಸ್ತೇವೆ. ಗೈಡಿ ಮುಗಿದು ವಿನಂತಿ ಮಾಡ್ಕೊತಾರೆ. ಈ ಸಲ ಸಾವುಕಾರ ಪವರ್ ತುಂಬ ಮಾಡ್ಬೇಕು. ಬಟ್ ಈಸಿಗಾಗಿ ನನ್ನ ತಲೆ ಆಗ್ತದೆ, ಅನ್ಬೋದು ಆಗ್ತಿದ್ದು ನಮ್ಮ ತಲೆ ಆಗ್ತದೆ. ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಇವಾಗ ಈ ಚುನಾವಣೆ ಏನು ಹಿಂದೆ ಅಪ್ಪನಗೌಡರು ಪಾಟೀಲವರು ಕಟ್ಟಿರುವಂಥ ಸಂಸ್ಥೆ ಇದೆ. ಇವರು ಅಪ್ಪನಗೌಡರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಎ ಬಿ ಪಾಟೀಲರು, ಮಾಜಿ ಸಚಿವರು ಆದಂಥ ಬಸಗೌಡ ಪಾಟೀಲರು, ವಿಶ್ವನಾಥ್ ಕಟ್ಟಿಯವರು, ಇವರೆಲ್ಲ ಕೂಡಿ ಈ ಒಂದು ಸಂಸ್ಥೆಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋದನ್ನ ಮೊದಲಿನಿಂದಲೂ ಪ್ರಯತ್ನ ಮಾಡಿದ್ದಾರೆ. ಈ ಮೊದಲೂ ಕೂಡ ಅವರ ಈ ಎ ಬಿ ಪಾಟೀಲ್ರವರು ಸುಮಾರು ಒಂದು 20-30 ವರ್ಷ ಅವ್ರು ಅದಕ್ಕೆ ಏನು ಮಾಡಿದಾರಪ್ಪ ಅಂತಂದ್ರೆ ಅಲ್ಲಿ ತಮ್ಮದೇ ಆದಂಥ ನಿರ್ದೇಶಕರನ್ನ ಆಯ್ಕೆ ಮಾಡಿ, ನಾನು ಒಂದು ಉದಾಹರಣೆ ಹೇಳ್ತಪ್ಪ ಅಂತಂದ್ರೆ 1977 ನಮ್ಮ ತಂದೆಯವರಂಥ ಕೆಂಪಣ್ಣ ಮಯ್ಯಣ್ಣವರು ಅವರು ಅಲ್ಲಿ ಚುನಾವಣೆ ನಿಂತಾಗ ಸನ್ಮಾನ್ಯ ಎ ಬಿ ಪಾಟೀಲರು ಮತ್ತು ಬಸವಗೌಡ ಪಾಟೀಲರು ಸಂಕೇಶ್ವರ ಕತ್ತಾರೆಯ ಏನು ಆ ಗ್ರೂಪ್ ಇಲ್ಲ, ಆ ಗ್ರೂಪಿನ ಮುಖಾಂತರ ನಮ್ಮ ಚುನಾವಣೆ ಗೆಲ್ಲಿಸಿ ಆ ಒಂದು ಸಂಸ್ಥೆಯನ್ನು ಉಳಿಸುವಂಥ ಕಾರ್ಯವನ್ನು ಸನ್ಮಾನ್ಯ ಎ ಬಿ ಪಾಟೀಲ್ ಅವರು ಮಾಡಿದ್ದಾರೆ. ಅದು ಎ ಬಿ ಪಾಟೀಲ್ ಅವರ ಮನುಷ್ಯನಾಗ ಐತೆ. ಏನಪ್ಪ ಅಂತಂದ್ರೆ ಈ ಸಂಸ್ಥೆ ಯಾವುದೇ ಪರಿಸ್ಥಿತಿ ಒಳಗೆ ನಮ್ಮ ಒಂದು ಹುಕ್ಕೇರಿ ತಾಲೂಕಿನ ಒಂದು ಮುಖಂಡರ ಕೈಯಲ್ಲಿ ಆಡಳಿತ ಚುಕ್ಕಾಣಿ ಇರಬೇಕು, ಇದ್ದಾಗ ಮಾತ್ರ ನಾವು ನೀವೆಲ್ಲ ಬದುಕ್ತೀವಿ ಅನ್ನುವಂಥ ವಿಚಾರವನ್ನ ಸನ್ಮಾನ್ಯ ಎ ಬಿ ಪಾಟೀಲ್ ಅವರ ತಲೆಯಲ್ಲಿ ಹೋದಾಗ ಈಗ ಅವರು ಏನಾಗಿತ್ತು ಅಂತಂದ್ರೆ ಬೇಷರತ್ತಾಗಿ ಸನ್ಮಾನ್ಯ ರಮೇಶಣ್ಣ ಕಟ್ಟಿಯವರ ಜೊತೆಗೂಡಿ ಈ ಒಂದು ಯಾವುದೇ ಪರಿಸ್ಥಿತಿ ಒಳಗೆ ಈ ಸಂಸ್ಥೆಯನ್ನ ಉಳಿಸಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡ ಸನ್ಮಾನ್ಯ ಎ ಬಿ ಪಾಟೀಲ್ ಅವರು ಕೂಡಿ ಸತೀಶ್ ಕಟ್ಟಿಯವರ ಜೊತೆ ಕೂಡಿ ಜೋಡೆತ್ತಿನ ಹಾಗೆ ಕೆಲಸವನ್ನ ಮಾಡಾಕತ್ತಿದರು. ಇವತ್ತು ಒಂದು ಏನು 8 ಬೆಳೆ ಹೊಡಿತೀರಲ್ಲ ಅದ 2 ಜೋಡಿ ಎತ್ತುಗಳಿಗೆ ಕರ್ಕೊಂಡು ಹೋಗಿ ನಿಮ್ಮ ಒಂದು ಸೇವೆಯನ್ನು ಮಾಡುವ ಸಲುವಾಗಿ ಸದಾ ಸಿದ್ಧರಿರಾರು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ. ನಮಗೆ ವಾಸ್ತವಕ್ಕೆ ದೇವತೆಗಳ ನಮಗೆಲ್ಲ ನಮ್ಮ ಕಂಪ್ನಿ ನಾವು ಪಂಚ ಕಮಿಟಿ ಆದ ನಮಗೆ ರಿಸರ್ಚ್ ಮಾಡಿಕೊಟ್ಟಿದ್ದಾರೆ ನೋಡಿ. ಎಲ್ಲರೂ ಕೂಡಿಗೆ ನಮ್ಮ ಸಹಕಾರ ಹೋಟ ಕಚೇರಿ ನಾವು ಕೈ ಮುಂದೆ ಬೇಡ್ಕೊತೇವೆ. ಎಲ್ಲರೂ ಹಾಕಿ ಕೈ ಮುಗಿತೇವೆ. ನಮ್ಮ ಎಲ್ಲ ಕುಟುಂಬದ ಸದಸ್ಯರೆಲ್ಲರೂ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಹಾಗೂ ಹುಕ್ಕೇರಿ ತಾಲೂಕಿನ ಕ್ಷೇತ್ರದ ಸಲುವಾಗಿ ಒಗ್ಗಟ್ಟಿನಿಂದ
ಆಮಿಷಗಳಿಗೆ ಬಲಿಯಾಗದೆ ಪ್ರತಿ ಕುಟುಂಬದ ಹಾಗೂ ಎಬಿ ಪಾಟೀಲರಿಗೆ ದೃಢ ಸಂಕಲ್ಪ ಮಾಡಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಬಿಡಿಸಿಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಬಹುಮತದಿಂದ ಆರಿಸಿಕೊಡುತ್ತೇವೆ ಎಂದು ದೃಢ ಸಂಕಲ್ಪ ಮಾಡಿ ಈ ದಿನ ನಾವು ಎಲಿಮುನ್ನೋಳಿ ಗ್ರಾಮದ ಸಮಸ್ತ ನಾಗರಿಕರು ಪ್ರತಿಜ್ಞೆ ಮಾಡುವ ಮುಖಾಂತರ ಬೆಂಬಲವನ್ನ ಸೂಚಿಸುತ್ತೇವೆ.